ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬೆಲ್ಲದ ಮುದ್ದೆ ಅಂದರೆ ಬೆಲ್ಲದಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ಕಡೆ ಇದಕ್ಕೆ ಬೆಲ್ಲದಿಟ್ಟು ಅಂತಲೇ ಕರೆಯೋದು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಹೆಸರು ಕಾಳು, ಉದ್ದಿನ ಕಾಳು, ಮೆಂತ್ಯ ಕಾಳು ಹಾಗೆ ಸ್ವಲ್ಪ ಗೋಧಿನ ತೊಳೆದು ಒಣಗಿಸಿ ರುಬ್ಸಿರೋ ಅಂತಹ ಹಿಟ್ಟು ಅದು. ಇದ್ರ ಜೊತೆಗೆ ಬೆಲ್ಲನ ತೆಗೆದಿಟ್ಕೊಂಡಿದ್ದೀನಿ. ಉಂಡೆ ಬೆಲ್ಲ ಬರುತ್ತಲ್ಲ, ಅದರಲ್ಲಿ ಅರ್ಧದಷ್ಟು ಬೆಲ್ಲನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 3 ಏಲಕ್ಕಿ, 2 ಪೀಸ್ ಒಣ ಶುಂಠಿನ ತೊಗೊಂಡಿದ್ದೀನಿ. ಇದಿಷ್ಟೂ ನೀಟಾಗಿ ಪುಡಿ ಮಾಡ್ಕೊಂಡು ಬರಬೇಕು. ಜೊತೆಗೆ ತುಪ್ಪ ಬೇಕಾಗುತ್ತೆ, ಸೊ ತುಪ್ಪ ಕೂಡ ಎತ್ತಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕಲ್ಲುಪ್ಪು ಕೂಡ ಬೇಕು. ಇವಾಗ ಫಸ್ಟು ಬೆಲ್ಲದ ಸಿರಪ್ ಮಾಡ್ಕೊಳ್ಳೋಣ. ಅಂದರೆ ನೀರಲ್ಲಿ ಬೆಲ್ಲ ಕರಗಿದ್ರೆ ಸಾಕು, ತುಂಬ ಗಟ್ಟಿಯಾಗಿ ಪಾಕ ಥರ ಎಲ್ಲ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಇವಾಗ ಈ ಕಪ್ಪಲ್ಲಿ 250 ml ಕಪ್ಪಲ್ಲಿ 1 ಕಪ್ ನೀರನ್ನು ಹಾಕ್ಕೊಂಡು ಎತ್ತಿಟ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಇದಿಷ್ಟು ಬೆಲ್ಲ ನೀರು ಥರ ಕರಗಬೇಕು. ಬೆಲ್ಲನ ಈ ರೀತಿ ಕರಗಿಸ್ಕೊಳ್ಬೇಕು. ಅದಾದಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಟು ಸೇಮ್ ಈ 250 ml ಕಪ್ಪಲ್ಲಿ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಕಲ್ಲುಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಹಿಟ್ಟಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಗಂಟೆಲ್ಲ ಆಗದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಇದಾಗಿದ ತಕ್ಷಣ ಇದ್ರ ಜೊತೆಗೆ ಬೆಲ್ಲದ ನೀರಿತ್ತಲ್ಲ, ಅದನ್ನು ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಬೇಕು. ಬೆಲ್ಲದ ನೀರನ್ನ ಈ ರೀತಿ ಫಿಲ್ಟ್ರ್ ಮಾಡೇ ಹಾಕ್ಕೊಳ್ಬೇಕು. ಯಾಕಂದರೆ ನೀವು ನೋಡಬಹುದು, ಲಾಸ್ಟಿಗೆ ತೋರಿಸ್ತೀನಿ ನೋಡ್ತೀರಿ, ಬೆಲ್ಲದಲ್ಲಿ ಎಷ್ಟು ಕಸ ಇದೆ ಅಂತ. ಸಣ್ಣ ಸಣ್ಣ ಕಲ್ಲು ಮತ್ತು ನೋಡಿ ಎಷ್ಟು ಕಸ ಇದೆ ಅಂತ, ತುಂಬ ಸಣ್ಣ ಸಣ್ಣ ಕಲ್ಲಿದ್ದಾವೆ. ಸೊ ಹಾಗಾಗಿ ಬೆಲ್ಲನ ಫಸ್ಟು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕರಗಿಸ್ಕೊಂಡು ಆಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಆವಾಗಲೇ 3 ಏಲಕ್ಕಿ ಮತ್ತು 2 ಪೀಸ್ ಒಣ ಶುಂಠಿ ಇಟ್ಕೊಂಡಿದ್ವಲ್ಲ, ಅದಷ್ಟು ಪುಡಿ ಮಾಡಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ತುಪ್ಪ, ಏಲಕ್ಕಿ, ಶುಂಠಿ ಎಲ್ಲ ಹಾಕಿರೋದ್ರಿಂದ ಇಂಥ ಒಳ್ಳೆ ಫ್ರಾಗ್ರೆನ್ಸ್ ಬರುತ್ತೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲದ ಹಿಟ್ಟು ಸಕ್ಕತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ನೋಡಿ, ಈ ರೀತಿ ಕುದೀತಾ ಇರಬೇಕು. ಇವಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಕಪ್ಪಲ್ಲಿ 1 ಕಪ್ಪು ಪೂರ್ತಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಈ ಸೇಮ್ 250 ml ಕಪ್ಪಲ್ಲಿ ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ 1 ಕಪ್ ನೀರು ಹಾಕ್ಕೊಂಡಿದ್ದೆ. ಹಾಗೆ ಬಾಣಲಿ ಇಟ್ಟಿದ ತಕ್ಷಣ 1.5 ಕಪ್ ಹಾಕಿದ್ದೆ ನೀರನ್ನು. ಸೊ ಟೋಟಲಿ 2.5 ಕಪ್ನ ನೀರು ಯೂಸ್ ಮಾಡಿದ್ದೀನಿ. ಹಾಗೆ ಇಲ್ಲಿ 1.5 ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಮಾಡಿರೋದ್ರಿಂದ ಎಕ್ಸ್ಟ್ರಾ ನೀರಾಗಲಿ ಅಥವಾ ಎಕ್ಸ್ಟ್ರಾ ಹಿಟ್ಟಾಗಲಿ ಬಳಸೋದಿಲ್ಲ ನಾನು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನೇ ನೋಡಿ ಎಷ್ಟು ಹದವಾಗಿ ಹೊಂದಿಸ್ತಾ ಇದ್ದೀನಿ ಅಂತ. ಈ ರೀತಿ ನೀಟಾಗಿ ಹೊಂದಿಸ್ಕೊಳ್ಬೇಕು, ಯಾವುದೇ ಥರದ ಗಂಟು ಆಗೋದಿಲ್ಲ. ನೀಟಾಗಿ ಹೊಂದಿಸ್ಕೊಳ್ಬೇಕು. ಅದಾದಮೇಲೆ ಈ ರೀತಿ ಕೈ ಬೆರಳನ್ನ ಒದ್ದೆ ಮಾಡಿಬಿಟ್ಟು ಮುಟ್ಟು ನೋಡಿ, ಹಿಟ್ಟು ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅಂಟ್ತಿಲ್ಲ ಅಂತಂದರೆ ಬೆಂದಿದೆ ಅಂತ ಅರ್ಥ. ನೀಟಾಗಿ ಬೆಂದಿದ್ರೆ ಈ ರೀತಿ ಮುದ್ದೆ ಮಾಡಿಟ್ಕೊಳ್ಳಿ. ಈ ಮುದ್ದೆ ತುಂಬ ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ ಇದು. ಈ ಮುದ್ದೆಗೆ ಬಿಸಿ ಬಿಸಿ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇದರಲ್ಲಿ ಹೆಸರು ಕಾಳು, ಉದ್ದಿನ ಕಾಳು, ಗೋಧಿ ಹಾಗೆ ಮೆಂತ್ಯ ಕಾಳು, ಕಡಲೆಕಾಳು ಎಲ್ಲ ರೀತಿ ಕಾಳುಗಳು ಮಿಕ್ಸ್ ಮಾಡಿನೇ ಈ ಪೌಡರ್ ಮಾಡಿಟ್ಕೊಂಡಿರೋದು. ಇದನ್ನು ತಿಂಗ್ಳಿಗೆ ಒಂದ್ಸತಿ ಅಥವಾ 15 ದಿನಕ್ಕೆ ಒಂದ್ಸತಿ ತಿನ್ನೋದ್ರಿಂದ ಬೋನ್ ಸ್ಟ್ರೆಂತ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಮ್ಮಮ್ಮ ಈ ಪೌಡರ್ನ ಮನೆಯಿಂದ ಕೊಟ್ಟು ಕಳಿಸಿದ್ರು. ತುಂಬ ಚೆನ್ನಾಗಿರುತ್ತೆ ಈ ಬೆಲ್ಲದ ಮುದ್ದೆ. ಸೊ ನನಗೆ ಬೇರೆ ಕಡೆ ಎಲ್ಲ ಈ ಮುದ್ದೆಗೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಕಡೆ ಈ ರೆಸಿಪಿನ ಏನಂತ ಕರಿತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಇದೇ ರೀತಿ ರುಚಿಯಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ಯಶೋದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.